Hi, my dear friends. Welcome to Learn All in One Commerce with Muralidhar Shastri. Today, we are discussing the continuation of journal entries in the chapter of recording of transaction 1. The problem is as follows. We will move towards the directly problem. The problem is as follows. Journalize the following transactions in 2022. The December 1st, the Hema started his business with the cash 1 lakh rupees. And also December 2nd, opened a bank account with an SBI 30,000. December 4th, purchased goods from Ashu rupees 20,000. December 6th, sold goods to Rahul for cash rupees 15,000. December 10th, brought goods from Tara for cash rupees 40,000. 13th, sold goods to Suman rupees 20,000. December 16th, received a check from Suman rupees 19,500. Discount is allowed for the 500 rupees. December 20th, check given to the Ashu on account 10,000. December 22nd, rent paid by check rupees 2,000. And also December 23rd, deposited into bank rupees 60,000. December 25th, machine purchased from Prakash rupees 10,000. December 31st, check issued to Prakash rupees 10,000. So this is what the problem. So we have been learned the many of the things in the last classes ಅಲ್ಲಿ ನಾವು ತುಂಬ ಕಲ್ತಿದ್ದೇವೆ. ಸೊ ಅದೇ ರೀತಿಯಾಗಿ ಅದರದ ಕಂಟಿನ್ಯೂಯೇಷನ್ನ ನಾವೇನು ಮಾಡಬೇಕು ಇವಾಗ ಮಾಡ್ಕೊಂಡು ಹೋಗೋಣ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ ಪಾರ್ಟ್. ದ ಸೊಲ್ಯೂಷನ್ ಪಾರ್ಟ್ ಈಸ್ ಆಸ್ ಫಾಲೋಸ್. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎನ್ ಹೇಮ ಎಂಟರ್ ಮಾಡಬೇಕು. ನೀಟಾಗಿ 10 ಸಾರಿ ಹೇಳ್ತಾ ಇದ್ದೇನೆ. ಫಾರ್ಮೇಟನ್ನು ಹಾಕಬೇಕು, ಫಾರ್ಮೇಟ್ ಹಾಕ್ಕೋಬೇಕು. So format ಹಾಕೋದ್ರಿಂದ it is become the very good, and also evaluator might give the good marks to you. So first one ನಾವೇನು ಮಾಡ್ತಾ ಇದ್ವಿ, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ವಿ. ಯಾವುದರಿಂದ ಅಂತ ಹೇಳಿದ್ರೆ ಕ್ಯಾಶ್ ಇಂದ. ಅಗೇನ್ ಐ ಆಮ್ ಸೇಯಿಂಗ್ ದಟ್ ಯು ಮೈಟ್ ಬಿನ್ ಸ್ಟಾರ್ಟ್ ದ ಬಿಸ್ನೆಸ್ ವಿತ್ ಕ್ಯಾಶ್ ಆರ್ ಬಿಲ್ಡಿಂಗ್ ಆರ್ ಸ್ಟಾಕ್ ಆರ್ ಫರ್ನಿಚರ್ಸ್, ಎನಿ ಆಫ್ ದಿಮ್. ಅವನ್ನೆಲ್ಲದನ್ನು ಕೂಡ ಡೆಬಿಟ್ ಮಾಡಿ ಟು ಲಾಸ್ಟ್ಗೆ ಏನು ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು. 1 lakh rupees ಸರಿ ಹೋಯ್ತು. ನೆಕ್ಸ್ಟ್ ಇನ್ ಟ್ರಾನ್ಸಾಕ್ಷನ್ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ ಎಸ್ ಬಿ ಐಗೆ ಏನು ಮಾಡಿದ್ವಿ, ನಾವು ಬ್ಯಾಂಕ್ ಅಕೌಂಟನ್ನು ಏನು ಮಾಡಿದ್ವಿ, ಓಪನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ದುಡ್ಡು ಎಲ್ಲೋಯ್ತು ಅಂತ ಹೇಳಿದ್ರೆ ದ ಅಮೌಂಟ್ ಗೋಸ್ ಟು ದ ಬ್ಯಾಂಕ್. ಸೊ ಬ್ಯಾಂಕ್ ಈಸ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಟು ದ ಕ್ಯಾಶ್ ಅಕೌಂಟ್. ಕ್ಯಾಶ್ ಈಸ್ ಗೋಸ್ ಔಟ್ ಫ್ರಮ್ ಮೈ ಹ್ಯಾಂಡ್. ಸೊ ನನ್ನ ಹ್ಯಾಂಡ್ ಆಗಿಲ್ಲ, ಯಾಕಂದರೆ ನಾನು ಇಲ್ಲಿ ನಿಂತು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾವು ಈ ಟ್ರಾನ್ಸಾಕ್ಷನ್ಸ್ಗಳೆಲ್ಲದನ್ನು ಕೂಡ ನಾನು ಈ ಸ್ಥಾನದಲ್ಲೇ ನಿಂತು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನು ಮಾಡಬೇಕು, ನೋಡಬೇಕು. ವಿ ನೀಡ್ ಟು ಸಿ ದಟ್ ನಾವು ವಿ ಆರ್ ಡೂಯಿಂಗ್ ದ ಬಿಸ್ನೆಸ್. ಸೊ ಆ ರೀತಿ ನೋಡಿದ್ರೆ ಮಾತ್ರ ನಮ್ಗೆ ಇದೇನಾಗುತ್ತೆ, ಟ್ರಾನ್ಸಾಕ್ಷನ್ ಅರ್ಥ ಆಗುತ್ತೆ. ಸೊ ಕ್ಯಾಶ್ ಏನಾಯಿತು, ಹೊರಗಡೆ ಹೋಯಿತು. ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ ಎಸ್ ಬಿ ಐ. ನಾನು 10 ಸಾರಿ ಹೇಳಿದ್ದೇನೆ. ಸೊ ನೀವೇನು ಮಾಡ್ಬೋದು, ಈಸಿಯಾಗಿ ಈ ನರೇಷನನ್ನು ಬರಿಬೋದು. ಅಮೌಂಟೆಡ್ rupees 30,000 ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ದ ಆಶು rupees 20,000. ಸೊ ಹ್ಯಾವ್ ಬಿನ್ ಪರ್ಚೇಸ್ಡ್. ಸೊ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಆಶು ಅಕೌಂಟ್. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಆಶಾ ಈಸ್ 20,000 ಎರಡು ಕಡೆಗೂ 20,000 ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಆಶಾ ಅಕೌಂಟ್ ಅಂತಕ್ಕಂಥದ್ದು. ಸೊ ವಾಟ್ ಕಮ್ಸ್ ಇನ್, ಪರ್ಚೇಸಸ್ ಕಮ್ಸ್ ಇನ್. ವಾಟ್ ಓಕೆ, ಯಾರ ಕಡೆಯಿಂದಪ್ಪ ಅಂದ್ರಿಗಿನ ಆಶಾ ಕಡೆಯಿಂದ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸೋಲ್ಡ್ ಗೂಡ್ಸ್ ಟು ದ ರಾಹುಲ್ ಫಾರ್ ಕ್ಯಾಶ್ rupees. ನೋಡಿ ಬಂತು ಇಲ್ಲಿ ಕ್ಯಾಶ್ ಅಂತ ಹೇಳಿದೆ. ಸ್ವಲ್ಪ ಬಿ ಕೇರ್ಫುಲ್. ಪ್ರತಿ ಸಾರಿ ವಿದ್ಯಾರ್ಥಿಗಳು ತಪ್ಪು ಮಾಡ್ತಿರ್ತಕ್ಕಂಥದ್ದು ಇದರಲ್ಲೇ. ಸೊ ನೀವೇನು ಬರುತ್ತೆ, ನಿಮಗೆ ಏನೇ ಕ್ಯಾಶ್ ಮುಖಾಂತರ ಏನಾದರೂ ಕೂಡ ನೀವು ಸೇಲ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ, ಸೇಲ್ ಮಾಡಿದರೆ ನಮ್ಗೆ ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ವೆನ್ ಕ್ಯಾಶ್ ಕಮ್ಸ್ ಇನ್ ಮೀನ್ಸ್ ವಿ ನೀಡ್ ಟು ಪುಟ್ ಇನ್ ಟು ಡೆಬಿಟ್ ಸೈಡ್. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತಕ್ಕಂಥದ್ದು. 15,000 ನಮಗೇನಾಗುತ್ತೆ, ಸೇಲ್ಸ್ ಆಗುತ್ತೆ ಅಂತಕ್ಕಂಥದ್ದು. ನಮಗೇನು ಬರುತ್ತೆ, ಕ್ಯಾಶ್ ಬರುತ್ತೆ. ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ವಾಟ್ ಗೋಸ್ ಔಟ್, ಪ್ರಾಡಕ್ಟ್ಸ್ ಅಥವಾ ಸೇಲ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ನಮಗೆ ಆಗಿರುತ್ತೆ ಅಂತಕ್ಕಂಥದ್ದು. 10ನೇ ತಾರೀಕು ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಓಕೆ, ನಮಗೇನು ಬಂತು, ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್. ನಾನು ಇದನ್ನು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ. ಮೇಲ್ಗಡೆ ಏನಾಗಿದೆಪ್ಪ ಅಂತ ಹೇಳಿದ್ರಿಗಿನ, ನೀವು ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದಿರಿ, ಕೆಳಗಡೆ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದಿರಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಬಾಟ್ ಇನ್ ದ ಸೆನ್ಸ್ ಆಫ್ ಎನ್ ಪರ್ಚೇಸ್. ಬಾಟ್ ಅಂತ ಹೇಳಿದ್ರು ಕೂಡ ಏನು ಮಾಡಬೇಕು, ನಾವಿಲ್ಲಿ ಪರ್ಚೇಸ್ ಅಂತಲೇ ಟ್ರೀಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಿದ್ದಾಗ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತಂದು. ಕ್ಯಾಶ್ ಈಸ್ ಗೋಸ್ ಔಟ್ ಫ್ರಮ್, ಕ್ಯಾಶ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. 40,000 ಅಂತಕ್ಕಂಥದ್ದು. ನೆಕ್ಸ್ಟ್ ಈಸ್ ದ 13th ಡೇಟ್, 13ನೇ ತಾರೀಕು. ಸೋಲ್ಡ್ ಗೂಡ್ಸ್ ಟು ಸುಮನ್ ಅಂತಂತಂದು. ನೀವು ಗೂಡ್ಸ್ಗಳನ್ನು ಯಾರು ಮಾಡ್ತೀವಿ, ಹೂ ಇಸ್ ದ ರಿಸೀವರ್, ಸುಮನ್ ಈಸ್ ದ ರಿಸೀವರ್. ಸೊ ಗೂಡ್ಸ್ಗಳು ಸೋಲ್ಡ್ ಔಟ್ ಆಗ್ತದೆ. ಸುಮನ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತಕ್ಕಂಥದ್ದು.
ದ ಸೇಮ್ ಆ್ಯಂಡ್ ದಟ್ 16th 16ನೇ ತಾರೀಕು ಒಂದು ಟ್ರಾನ್ಸಾಕ್ಷನ್ ಇದೆ. ರಿಸೀವ್ಡ್ ಚೆಕ್ ಫ್ರಮ್ ಸುಮನ್ 19,500 ಡಿಸ್ಕೌಂಟ್ ಅಲೌಡ್ 500 ಅಂತಂತೇಳಿದೆ. ಸೊ ನೋಡಿ, ನಾವು ಸುಮನ್ ನಮಗೆ ಎಷ್ಟು ಕೊಡಬೇಕಾಗಿತ್ತು ಅಂತ ಹೇಳಂತಂದ್ರಿಗಿನ ನಾವು ಸುಮನ್ ಸೋಲ್ಡ್ ಗೂಡ್ಸ್ ಟು ಸುಮನ್ಗೆ ನಾವೇನು ಮಾಡಿದ್ವಿ, ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದ್ವಿ. ಇವರು ನಮಗೆ 20,000 ರುಪೀಸ್ ಕೊಡ್ಬೇಕು. ಆ್ಯಕ್ಚುಲಿ ಇವ್ರು ಎಷ್ಟು ಕೊಡಬೇಕಪ್ಪ ಅಂತಂತೇಳಿದ್ರೆ ನಮಗೆ 20,000 ಏನು ಮಾಡಬೇಕು, ಕೊಡಬೇಕು. ಸೊ ಸುಮನ್ ಹೇಳ್ತಾರೆ ನಾನು 20,000 ಕೊಡೋಕ್ಕಾಗಲ್ಲ, ಬಟ್ ಸೇಮ್ ದಟ್ ಶಿ ಆರ್ ಹಿ ಓಕೆ ಈಸ್ ಗಿವನ್ ದಟ್ 20,000 20,000 ರೂಪಾಯಿ ನಮಗೆ ಕೊಡಬೇಕಾಗಿತ್ತು. ಬಟ್ ನಮಗೆ ಕೊಟ್ಟಿರ್ತಕ್ಕಂಥ ಚೆಕ್ ಎಷ್ಟಿದೆ ಅಂತ ಹೇಳಿದ್ರೆ 19,500 ರುಪೀಸ್ ಚೆಕ್ ಕೊಟ್ಟರೆ ಈ ಚೆಕ್ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಸೀದಾ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಎಲ್ಲಿಗೆ ಹೋಗಬೇಕು, ಬ್ಯಾಂಕ್ ಅಕೌಂಟಿಗೆ ಹೋಗಬೇಕು. ಸೊ ಫಸ್ಟ್ಗೆ ನೀವು ಇಲ್ಲಿ 20,000 ಬರೀರಿ, ಟು ಸುಮನ್ ಅಕೌಂಟ್ ಅಂತ ಹೇಳ್ಬಾರ್ದು, 20,000 ಏನು ಮಾಡಬೇಕು, ಕ್ರೆಡಿಟಲ್ಲಿ ಬರೆದು ಅದೇ ರೀತಿಯಾಗಿ ಅಥವಾ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಅಂತಂತೇಳಿ 19,500 ಬರೆದು ಡಿಸ್ಕೌಂಟ್ ಅಲೌಡ್. ಯಾಕಪ್ಪ ಅಂದರೆ 500 ರುಪೀಸ್ ಕೊಟ್ಟಿಲ್ಲ, ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಡಿಸ್ಕೌಂಟ್ ಅಲೌಡ್ 500 ರುಪೀಸ್ ಅಂತ ಹೇಳಿದ್ದಾರೆ. ಸೊ ಡಿಸ್ಕೌಂಟ್ ಅಲೌಡ್ ಎಷ್ಟಾಗಿದೆ, 500 ರುಪೀಸ್ ಅಂತ ಹೇಳಿದರೆ. ಸೊ ಹಾಗಾಗಿ 19,500 ಪ್ಲಸ್ 500 ಟೋಟಲ್ ಟುಗೆದರ್ 20,500 ರುಪೀಸು ಡಿಸ್ಕೌಂಟ್ ಅಲೌಡ್. ಸೊ ನಾವೇನು ಮಾಡಿದ್ವಪ್ಪ ಅಂತಂತೇಳಿದ್ರೆ ರಿಸೀವ್ಡ್ ಚೆಕ್ ಫ್ರಮ್ ದ ಸುಮನ್ ಆ್ಯಂಡ್ ದ ಡಿಸ್ಕೌಂಟ್ ಅಲೌಡ್. ನೆನ್ಪಿಟ್ಕೊಳ್ಳಿ, ಇದು ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ಡ್ಗೆ ನಾನು ಭಾಳಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ, ನೀವು ಸ್ವಲ್ಪ ಅದನ್ನು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟು ಟ್ರಾನ್ಸಾಕ್ಷನ್ ಏನಾಗುತ್ತೆ, 20th ಟ್ರಾನ್ಸಾಕ್ಷನ್, ಚೆಕ್ ಗಿವನ್ ಟು ದ ಆಶು ಅನ್ ಅಕೌಂಟ್ 10,000. ಚೆಕ್ ಏನು ಮಾಡಿದ್ರಪ್ಪ ಅಂತಂತ ಹೇಳಂತಂದ್ರಿಗಿನ ಚೆಕ್ ಗಿವನ್ ಟು ಆಶು ಅನ್ ಅಕೌಂಟ್ ರುಪೀಸ್ 10,000. ಹೂ ಇಸ್ ದ ರಿಸೀವರ್, ಆಶಾ ಇಸ್ ದ ರಿಸೀವರ್. ನೆನ್ಪಿಟ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ನು. ಸೊ ನೀವೇನು ಮಾಡಿಬಿಡ್ತೀರಾ, ಬ್ಯಾಂಕ್ ಅಕೌಂಟ್ ಅಡ್ರೆಸ್ ಟು ಆಶಾ ಅಕೌಂಟ್ ಅಂತೇಳಿ ಬರೆದು ಬಿಡ್ತೀರಾ, ಇದು ತಪ್ಪಾಗುತ್ತೆ. ಸೊ ಏನಾಗುತ್ತೆ ಇಲ್ಲಿ, ಚೆಕ್ ಗಿವನ್ ಟು ಆಶಾ, ಹೂ ಇಸ್ ರಿಸೀವರ್, ಆಶಾ ಇಸ್ ದ ರಿಸೀವರ್. ಆಶಾ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ದುಡ್ಡು ಎಲ್ಲಿಂದ ಕಟ್ಟಾಗುತ್ತೆ, ಬ್ಯಾಂಕಿಂದ ಕಟ್ಟಾಗುತ್ತೆ. ಚೆಕ್ ಗಿವನ್ ಟು ದ ಆಶಾ ಅನ್ ಅಕೌಂಟ್, ನಾವು ಚೆಕ್ಕನ್ನು ಕೊಟ್ಟಿದ್ದೀವಿ, ನಾವು ಚೆಕ್ ಕೊಟ್ಟರೆ ನಮ್ಮ ಬ್ಯಾಂಕಿಂದ ದುಡ್ಡು ಕಟ್ಟಾಗುತ್ತೆ. ಹೂ ಇಸ್ ರಿಸೀವರ್, ಆಶಾ ಇಸ್ ರಿಸೀವರ್. ಸೊ 10,000 ಅಂತಕ್ಕಂಥದ್ದು. ಸೊ ಸೇಮ್ ನೆಕ್ಸ್ಟ್ ಬಂದು ಏನು ಮಾಡಿದ್ದಾರೆ, ರೆಂಟ್ ಪೇಡ್ ಮಾಡಿದ್ದಾರೆ. ರೆಂಟ್ ಪೇಡ್ ಬೈ ಚೆಕ್, ನಾನು ಈಗ ಆಲ್ರೆಡಿ ಅದನ್ನು ಹೇಳ್ಬಿಟ್ಟಿದ್ದೀನಿ. ರೆಂಟನ್ನು ನೀವು ಕ್ಯಾಶ್ ಮುಖಾಂತರ ಪೇಡ್ ಮಾಡಿದರೆ ಕ್ಯಾಶ್ ಬರುತ್ತೆ, ಚೆಕ್ ಮುಖಾಂತರ ಪೇಡ್ ಮಾಡಿದರೆ ಬ್ಯಾಂಕ್ ಬರುತ್ತೆ. ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ರೆಂಟ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಸ್ಟೇಷ್ನರಿ ಆಗಿರ್ಬೋದು, ಏನೇ ಬಂದರೂ ಕೂಡ ನಾವೇನು ಮಾಡಬೇಕು, ಇಲ್ಲಿ ಆ ಒಂದು ಅಡ್ಜಸ್ಟ್ಮೆಂಟಿನ ಹೆಸರನ್ನು ಬರೆದುಬಿಟ್ಟು ಇಲ್ಲಿ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಂದರೆ ಚೆಕ್ ಕೊಟ್ಟಿದ್ರೆ ಬ್ಯಾಂಕ್ ಅಂತ ಬರೀಬೇಕು, ಕ್ಯಾಶ್ ಕೊಟ್ರಿಗಿನ ಕ್ಯಾಶ್ ಅಕೌಂಟ್ ಅಂತ ಬರೆದು. ಸೊ 2,000 ಏನು ಮಾಡಬೇಕು, ಇಲ್ಲಿ ತೊಗೋಬೇಕಾಗಿರುತ್ತೆ. ಸೊ ನೆಕ್ಸ್ಟ್ 23ನೇ ತಾರೀಕು ಟ್ರಾನ್ಸಾಕ್ಷನ್ 23rd ಡೆಪಾಸಿಟೆಡ್ ಇಂಟು ಬ್ಯಾಂಕ್. ನೀವೇನು ಮಾಡ್ತೀರಿ, ಬ್ಯಾಂಕಿಗೆ ನಿಮ್ಮ ಅಮೌಂಟನ್ನು ಡೆಪಾಸಿಟ್ ಮಾಡ್ತೀರಿ, ಬ್ಯಾಂಕಿಗೆ ಏನಾಗುತ್ತೆ, ದುಡ್ಡು ಜಮಾ ಆಗುತ್ತೆ. ಓಕೆ, ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಗೋಸ್ ಔಟ್ ಸೈಡ್. ನಮ್ಮಿಂದ ಕ್ಯಾಶ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಸೊ 16,000 16,000 ಟೋಟಲ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಕ್ಯಾಶ್ ಏನು ಮಾಡಿದ್ವಿ ನಾವು, ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಮಷಿನ್ ಪರ್ಚೇಜ್ ಫ್ರಮ್ ಪ್ರಕಾಶ್ ಅಂತಂತ ಹೇಳಿದೆ. ಸೊ ಪ್ರಕಾಶ್ ಕಡೆಯಿಂದ ನಾವೇನು ಮಾಡ್ತಾ ಇದ್ವಿ, ವಿ ವಿಲ್ ರಿಸೀವ್ಸ್ ದ ಮಷಿನ್. ಓಕೆ, ಮಷಿನ್ ಕಮ್ಸ್ ಇನ್. ಓಕೆ, ಮಷಿನ್ ವಾಟ್ ಕಮ್ಸ್ ಇನ್, ಮಷಿನ್ ಅಂತಕ್ಕಂಥದ್ದು ನಮ್ಗೆ ಏನಾಯಿತು, ಬಂತು. ಸೊ ಮಷಿನ್ ಅಕೌಂಟ್ ಡೆಟಾರ್ಸ್ ಟು ಪ್ರಕಾಶ್ ಅಕೌಂಟ್. ಸೊ ಪ್ರಕಾಶ್ ಅಂತಕ್ಕಂಥವ್ರು ನಮಗೆ ಕೊಟ್ಟಿರ್ತಾರಲ್ವ, ಸೊ ಅವ್ರ ಅಕೌಂಟಿಂದ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಕ್ಕಂಥದ್ದು. 10,000 ಎರಡು ಕೂಡ. ಮಷಿನ್ ಪರ್ಚೇಸ್ ಫ್ರಮ್ ಪ್ರಕಾಶ್ ಆನ್ ಕ್ರೆಡಿಟ್, ಇದು ನೆನ್ಪಿಟ್ಕೊಳ್ರಿ, ಉದ್ದರಿ. ಇಟ್ ಈಸ್ ನಾಟ್ ಎನ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಇಟ್ ಈಸ್ ಎನ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಇದು ಉದ್ರಿ ಟ್ರಾನ್ಸಾಕ್ಷನ್. ಸೊ ನೆಕ್ಸ್ಟು 31ನೇ ತಾರೀಕು ಚೆಕ್ ಇಶ್ಯೂಡ್ ಟು ಪ್ರಕಾಶ್ ಅಂತಕ್ಕಂಥದ್ದು. ಪ್ರಕಾಶ್ಗೆ ಏನು ಮಾಡಿದ್ವಿ, ಚೆಕ್ ತೊಗೊಂಬಂದ್ವಿ. ಇವನ ಕಡೆಯಿಂದ ಮಷಿನ್ ತಂದಿದ್ವಿ, ಇವನಿಗೆ ಏನು ಕೊಟ್ಟಿವಿ, ಚೆಕ್ ಕೊಟ್ಟಿವಿ. ಹೂ ಇಸ್ ದ ರಿಸೀವರ್, ಪ್ರಕಾಶ್ ಈಸ್ ದ ರಿಸೀವರ್. ಯಾರ ಕಡೆಯಿಂದ ಕೊಡ್ತಿದ್ವಿ ನಾವು, ನಮ್ಮ ಬ್ಯಾಂಕಿಂದ ಚೆಕ್ ಕೊಡ್ತೀವಿ, ಬ್ಯಾಂಕಿಂದ ದುಡ್ಡು ಏನಾಗುತ್ತೆ ನಮಗೆ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಪ್ರಕಾಶ್ ಅಕೌಂಟ್ ಡೆಟಾರ್ಸ್, ಹೂ ಇಸ್ ರಿಸೀವರ್, ಪ್ರಕಾಶ್ ಈಸ್ ದ ರಿಸೀವರ್, ಪ್ರಕಾಶ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಒಂದು ನೆನ್ಪಿಟ್ಕೋಬೇಕು, ನಮ್ಗೆ ಏನು ಬರುತ್ತೆ ಅದನ್ನೆಲ್ಲದನ್ನು ಕೂಡ ಏನು ಮಾಡಬೇಕು, ನಾವು ತೊಗೊಳ್ಳೋದನ್ನು. ಹೌದಾ, ನಮ್ಮ ಕಡೆಯಿಂದ ಏನೆಲ್ಲ, ಅದಕ್ಕೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇದು ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡು ನೀವು ಎಷ್ಟು ಏನು ಮಾಡ್ಬೋದು. ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್. ಹೌದಾ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ಮ ಕಡೆಯಿಂದ ಏನು ಹೊರಗಡೆ ಹೋಗುತ್ತೆ ಅಂತಕ್ಕಂಥದ್ದು. ಡೆಬಿಟ್ ವಾಟ್ ಕಮ್ಸ್ ಇನ್, ಮಷಿನ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್. ಪ್ರಕಾಶ್ ಕಡೆಯಿಂದ ಪ್ರಾಡಕ್ಟ್ಗಳು ಹೊರಗಡೆ ಹೋಯ್ತು ಅಂತಕ್ಕಂಥದ್ದು. ಚೆಕ್ ಗಿವನ್ ಟು ದ ಪ್ರಕಾಶ್. ಸೊ ಹೀಗಾಗಿ ಇದಿಷ್ಟನ್ನು ಏನು ಮಾಡಬೇಕಾಗಿರುತ್ತೆ, ನೀವು ಟೋಟಲ್ ಮಾಡಬೇಕಾಗಿರುತ್ತೆ. ಟೋಟಲ್ ಮಾಡಿ ಇಲ್ಲಿ ಹಾಕ್ಬಿಟ್ರಿಗಿನ ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ. ಟೋಟಲ್ ಮಾಡಿರಿ, ಇದಿಷ್ಟು ಟೋಟಲ್ ಮಾಡಿ ಎಷ್ಟಾಗುತ್ತೆ ಅನ್ನೋದನ್ನು ನನಗೇನು ಮಾಡಬೇಕು,
ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರನ್ನು ಹಾಕಬೇಕು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳು ಟೋಟಲ್ ಆಗಿ ಪಾಸ್ ಮಾಡಿಬಿಟ್ಟು ಅಥವಾ ನೀವು ಬರ್ಕೊಂಡ್ಬಿಟ್ಟು ಏನು ಮಾಡಿ ಇದಿಷ್ಟು ಟೋಟಲ್ ಮಾಡಿ ನಮಗೇನು ಮಾಡಬೇಕು, ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಇದರ ಆನ್ಸರನ್ನು ಹಾಕಬೇಕಾಗಿರುತ್ತೆ. ಸೊ ನೀವು ಆನ್ಸರ್ ಹಾಕಿ ಇದನ್ನು ಟ್ಯಾಲಿ ಮಾಡಿ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ನನಗೆ ತಿಳಿಸ್ಬೇಕು. ಸೊ ಮತ್ತೆ ನಾನು ಮುಂದಿನ ಪ್ರಾಬ್ಲಮ್ಗೆ ಏನಾಗ್ತೀನಿ, ಮೂವ್ ಆನ್ ಆಗ್ತಾ ಇದ್ದೀನಿ. ಐ ಹೋಪ್ ದಟ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಕಲಿ ಫಸ್ಟಿಂದ ವೀಡಿಯೋಸ್ಗಳನ್ನು ನೋಡ್ತಾ ಬಂದರೆ ಮಾತ್ರ ಇದೇನಾಗುತ್ತೆ, ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಅರ್ಥ ಆಗಲ್ಲ, ಹೌದಾ? ಸೊ ನಾನು ನೀಟಾಗಿ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲೇ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಆ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಇದನ್ನು ಬಂದ್ರಿಗಿನ ಮಾತ್ರ ನಿಮಗೇನಾಗುತ್ತೆ, ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಅನದರ್ ಪ್ರಾಬ್ಲಮ್. ಮತ್ತೊಂದು ಪ್ರಶ್ನೆಗೆ ನಾವು ಹೋಗೋಣ. The problem is as follows. Okay, this is in a fourth problem we are solving. So generalize the following transaction. It is in a 12 marks. So April 1st business started with cash rupees 1,50,000, goods 50,000. April 3rd purchased goods from Harish 30,000. April 5th cash sales 25,000. April 8th purchased furniture for cash. So next ಬಂದ್ಬಿಟ್ಟು April 10th cash paid to Harish on account 15,000. April 13th paid sundry expenses 200 rupees. ಸೊ ಅದೇ ರೀತಿಯಾಗಿ April 18th deposited into bank 5,000. April 20th drew cash for personal use 1,000. 22nd cash paid to the Harish on full settlement of 14,700. April 25th goods sold to Nitish 7,000. April 29th received cash from Nitish 6,800 and discount allowed 200 rupees. ಇಲ್ಲಿ ಆಲ್ರೆಡಿ ಕೊಟ್ಬಿಡ್ತೇನೆ ಡಿಸ್ಕೌಂಟ್ ಅಲೌಡ್ ಅಂತಂತೇಳಿ. ಸೊ April 30th ರೆಂಟ್ ಪೇಡ್ 1,500 ಅಂತಕ್ಕಂಥದ್ದು. ಸೊ ಇದಿಷ್ಟ ಆಗಿರುತ್ತೆ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಗೆ ತಕ್ಕಂಗೆ ನಾವೇನು ಮಾಡಬೇಕಾಗಿರುತ್ತೆ, ಸೊಲ್ಯೂಷನ್ನ ಹಾಕಬೇಕು. ಆ ಸೊಲ್ಯೂಷನ್ಗೆ ಸಂಬಂಧಪಟ್ಟಿದ್ದು ನಿಮಗೆಲ್ಲ ಈ ಸೊಲ್ಯೂಷನ್ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಏನಾಗುತ್ತೆ ಇವಾಗ ಕಾಣ್ತಾ ಇದೆ. ಜರ್ನಲ್ ಎಂಟ್ರೀಸ್ ಅಂತಂತ ಹೇಳಿ ಬರ್ದೀವಿ, ಇದು ಯಾರ್ದು ಅಂತಂತೇಳಿ ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಜರ್ನಲ್ ಎಂಟ್ರೀಸು, ಡೇಟು, ಪರ್ಟಿಕ್ಯುಲರು, ಲೆಡ್ಜರ್ ಫೋಲಿಯೋ, ಡೆಬಿಟು, ಕ್ರೆಡಿಟು ನೀಟಾಗಿ ಫಾರ್ಮೆಟ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ನೀವೇನು ಮಾಡಬೇಕು, ಲೆಕ್ಕ ಮಾಡಬೇಕಾಗುತ್ತೆ. ಸೊ ನೌ ಡೇಸ್ ಐ ಹ್ಯಾವ್ ಬಿನ್ ನಾಟ್ ರಿಟರ್ನ್ ದ ಎನಿ ನರೇಷನ್ಸ್ಗಳನ್ನು ಏನು ಮಾಡಿಲ್ಲ, ನಾನು ಬರೆದಿಲ್ಲ. ಕಾರಣ ನಿಮಗೆ ಎರಡು ಪ್ರಾಬ್ಲಮ್ಸ್ಗಳಲ್ಲಿ ನರೇಷನ್ಸ್ಗಳನ್ನು ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದನ್ನು ನಾನು ಶಾರ್ಟಾಗಿ ತಿಳಿಸಿದ್ದೀನಿ. ಸೊ ಹಾಗಾಗಿ ನರೇಷನ್ ಬರಿತಕ್ಕಂಥದ್ದು ನಾನು ಬರೆದಿಲ್ಲ, ಅದಕ್ಕೆ ನೀವೇ ಬರಿಬೇಕು. ವೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಟೇಕನ್ ದ ಟು ಮಚ್ ಆಫ್ ಎನ್ ಟೈಮ್ ಫಾರ್ ರೈಟಿಂಗ್ ಅಂಡ್ ನರೇಷನ್ ಮೀನ್ಸ್ ದಟ್ಸ್ ವೈ ಹ್ಯಾವ್ ಬಿನ್ ನಾಟ್ ರಿಟರ್ನ್ ಹಿಯರ್. ಓಕೆಪ್ಪ, ನೋಡಿ ಫಸ್ಟ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಅದ್ರ ಜೊತೆಗೆ ಏನಾಗಿದೆ, ಕ್ಯಾಶ್ ಮತ್ತು ಗೂಡ್ಸ್ ಅಂತಂತೇಳಿದೆ. ಗೂಡ್ಸ್ ಬಂದಾಗ ಏನು ಮಾಡಬೇಕು, ಸ್ಟಾಕ್ ಅಂತ ಹೇಳಿ ಏನು ಮಾಡಬೇಕು, ತೊಗೋಬೇಕು. ಗೂಡ್ಸ್ ಬಂದಾಗ ಏನು ಮಾಡಬೇಕು, ಸ್ಟಾಕ್ ಅಂತ ತಗೋಬೇಕು. ಕ್ಯಾಶ್ ಅಕೌಂಟ್ ಡೆಟರ್ಸ್, ಸ್ಟಾಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ಇಂಟ್ರಡ್ಯೂಸ್ಡ್ ಒನ್ ಮೋರ್ 500 rupees ಫಾರ್ ದ ಬಿಸ್ನೆಸ್ ಅಂತಂತೇಳಿ ಬಂದಾಗ ಅದನ್ನು ಕೂಡ ಏನು ಮಾಡ್ಬೇಕು, ನಾವು ಕ್ಯಾಪಿಟಲ್ ಅಕೌಂಟಿಗೆ ಹಾಕಬೇಕು. ನೆನ್ಪಿಟ್ಕೊಳ್ರಿ, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ದ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಏನು ಮಾಡಬೇಕು, ಅದನ್ನು ಹಾಕಬೇಕಾಗಿರುತ್ತೆ. ಓಕೆ, 1,50,000 ಟೋಟಲ್ ಟುಗೆದರ್ ಕ್ಯಾಪಿಟಲ್ ಅಕೌಂಟ್ ಈಸ್ 2 lakh rupees. ನಿಮಗೆ ಅರ್ಥ ಆಗುತ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟು ಥರ್ಡ್ ಡೇಟ್ ಏನಿದೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಹರೀಶ್ ಅಂತಕ್ಕಂಥದ್ದು. ಯು ಹ್ಯಾವ್ ಬಿನ್ ರಿಸೀವ್ಸ್ ದ ಗೂಡ್ಸ್, ವಾಟ್ ಕಮ್ಸ್ ಇನ್, ಪರ್ಚೇಸಸ್ ಕಮ್ಸ್ ಇನ್. ಹೌದಲ್ವಾ? ಏನು ಬಂತು ನಮಗಿಲ್ಲಿ, ಪರ್ಚೇಸಸ್ಗಳೇನಾಯಿತು ಬಂತು. ಓಕೆಪ್ಪ, ಪರ್ಚೇಸಸ್ಗಳು ಬಂತು. ಯಾರಿಂದ ಬಂತು, ಹರೀಶ್ ಕಡೆಯಿಂದ. ಹರೀಶ್ಗೆ ಏನಾಯ್ತು, ಇದು ಹರೀಶ್ ಕಡೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೇನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಕ್ಕಂಥದ್ದು. ಸೊ ನಮಗೆ ಬಂತಲ್ವಾ. ಸೊ ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಹರೀಶ್ ಅಕೌಂಟ್ 30,000. ಸೊ ನೆಕ್ಸ್ಟು ಫಿಫ್ತ್, ಡೇಟೆಡ್ ಆನ್ 5th ಕ್ಯಾಶ್ ಸೇಲ್ಸ್ ಅಂತಂತ ಹೇಳಿ ಕರಿತೀವಿ. ಕ್ಯಾಶ್ ಸೇಲ್ಸ್ ಮಾಡಿದಾಗ ಸೇಲ್ಸ್ ಗೋಸ್ ಔಟು, ಕ್ಯಾಶು ಕಮ್ಸ್ ಇನ್ನು. ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ, ಕ್ಯಾಶ್ ಕಮ್ಸ್ ಇನ್ ವೆನ್ ಯು ವಿಲ್ ಮೇಡ್ ದ ಕ್ಯಾಶ್ ಪರ್ಚೇಸಸ್ ಅಂತಂತೇಳಿ ಮಾಡಿದಾಗ ನೀವು, ಹೌದಾ, ನೀವೇನು ಮಾಡ್ತೀರಿ, ಕ್ಯಾಶ್ ಪರ್ಚೇಸಸ್ ಮಾಡಿದಾಗ ಪರ್ಚೇಸಸ್ ಕಮ್ಸ್ ಇನ್, ಕ್ಯಾಶ್ ಗೋಸ್ ಔಟ್. ನೆನ್ಪಿಟ್ಕೋಬೇಕು ಇದನ್ನು, ಹೌದಾ. ಅದಕ್ಕೆ ಕ್ಯಾಶ್ ಸೇಲ್ಸ್ ಮಾಡಿದಾಗ ಏನಪ್ಪ ಅಂತಂತೇಳಿ ಕ್ಯಾಶ್ ಕಮ್ಸ್ ಇನ್, ಸೇಲ್ಸ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತ. ಕ್ಯಾಶ್ ನಮಗೇನಾಗುತ್ತೆ, ಒಳಗಡೆ ಬರುತ್ತೆ ಅಂತಕ್ಕಂಥದ್ದು. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟು 8ನೇ ತಾರೀಕಿದೆ, ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಏನು ಮಾಡಿದ್ವಿ ನಾವು, ಫರ್ನಿಚರನ್ನು ಪರ್ಚೇಸ್ ಮಾಡಿದ್ವಿ. ನೀವೇನೇ ಪರ್ಚೇಸ್ ಮಾಡಿರಲಿ, ಫರ್ನಿಚರ್ ಆಗಿರಲಿ, ಸ್ಟೇಷ್ನರಿ ಆಗಿರಲಿ, ಹೌದಾ, ಏನೇ ಪರ್ಚೇಸ್ ಮಾಡಿರಲಿ, ನೀವು ಏನೇ ಆಗಿದ್ರು ಕೂಡ, ಅಥವಾ ರೆಂಟ್ ಪೇಡ್ ಮಾಡಿರಲಿ,
ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಗಳನ್ನು ಪೇಡ್ ಮಾಡಿರೋದಾಗಿರಲಿ. ಸೊ ಇದು ಏನೇ ಇದ್ದರೂ ಕೂಡ ನಿಮಗೆ ಇಲ್ಲಿ ಇದೇ ಅಕೌಂಟ್ಸಲ್ಲಿ ಬರಬೇಕು. ಫರ್ನಿಚರ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತ. ಕ್ಯಾಶ್ ಏನಾಗುತ್ತೆ ನಮಗೆ ಹೊರಗಡೆ, ಫರ್ನಿಚರ್ಸ್ಗಳು ಏನಾಗ್ತವೆ ಒಳಗಡೆ ಬರ್ತವೆ. ಸೊ ಹಾಗಾಗಿ 5,000 ಎರಡು ಕಡೆಗೆ ಡೆಬಿಟ್ಗೂ ಕ್ರೆಡಿಟ್ಗೂ ಕೂಡ 5,000 ಬರಿಬೇಕು. ನೆಕ್ಸ್ಟ್ 10ನೇ ತಾರೀಕು ಏನಾಗಿದೆ ನೋಡಿ ಟ್ರಾನ್ಸಾಕ್ಷನ್ನು, ಕ್ಯಾಶ್ ಪೇ ಟು ಹರೀಶ್ ಆನ್ ಅಕೌಂಟ್ 15,000. ಹರೀಶ್ಗೆ ಏನು ಮಾಡಿದ್ವಿ ಇಲ್ಲಿ ನೋಡಿ, ಹರೀಶ್ ಕಡೆಯಿಂದ ಏನು ಮಾಡಿದ್ವಿ ನಾವು ಪರ್ಚೇಸ್ ಮಾಡಿದ್ವಿ. ಎಷ್ಟು? 15,000 ರೂಪಾಯಿನ ಪರ್ಚೇಸ್ ಮಾಡಿದ್ವಿ. ಓಕೆ, ಪರ್ಚೇಸ್ ಅಕೌಂಟ್ ಅಡ್ರೆಸ್ ಟು ಹರೀಶ್ ಅಕೌಂಟ್ ಅಂತೇಳಿ. ಸೊ ಹಾಗಾಗಿ ಹರೀಶ್ಗೆ ದುಡ್ಡು ಕೊಡಬೇಕಲ್ವಾ. ಸೊ ವೆನ್ ವಿ ಆರ್ ನೀಡ್ ಟು ಪೇಮೆಂಟ್ ಫಾರ್ ದನ್ ಹರೀಶ್ ಮೀನ್ಸ್ ಹರೀಶ್ಗೆ 15,000 ರೂಪೀಸ್ನ ಏನು ಮಾಡ್ತಿದ್ವಿ, ಕ್ಯಾಶನ್ನು ಕೊಡ್ತಾ ಇದ್ವಿ. ಸೊ ಹೂ ಈಸ್ ರಿಸೀವರ್? ಹರೀಶ್ ಈಸ್ ರಿಸೀವರ್. ಹರೀಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಕ್ಯಾಶ್ ನಮ್ಮ ಕಡೆಯಿಂದ ಹೊರಗೋಗುತ್ತೆ, ಇಲ್ಲಿ ಕ್ಯಾಶ್ ನಮ್ಮ ಕಡೆಯಿಂದ ಹೊರಗೋಯ್ತೆ, ಇಲ್ಲಿ ಕೂಡ ಸೇಲ್ಸ್ ನಮ್ಮ ಕಡೆಯಿಂದ ಹೊರಗೋಯ್ತು. ಹರೀಶ್ ನಮಗೆ ಮಾರಾಟ ಮಾಡಿದ, ಅವನ ಹತ್ರ ಇರ್ತಕ್ಕಂಥ ಗೂಡ್ಸು ಹೊರಗಡೆ ಹೋಯ್ತು. ಸೊ ಕ್ಯಾಶ್ ಏನಾಯಿತು, ನಾವು ಇಲ್ಲಿ ರಿಸೀವ್ ಮಾಡ್ಕೊಂಡ್ವಿ, ಕ್ಯಾಶ್ ಸೇಲ್ಸ್ ಮಾಡ್ಕೊಂಡ್ವಿ. ಫರ್ನಿಚರ್ ಇಲ್ಲಿ ಏನು ಮಾಡಿದ್ವಿ, ನಾವು ರಿಸೀವ್ ಮಾಡ್ಕೊಂಡ್ವಿ. ಹರೀಶಿಗೆ ಏನು ಮಾಡಿದ್ವಿ, ಇಲ್ಲಿ ದುಡ್ಡು ಕೊಟ್ವಿ. ಹರೀಶ್ ಏನು ಮಾಡಿದ, ಕ್ಯಾಶನ್ನು ರಿಸೀವ್ ಮಾಡ್ಕೊಂಡ. ಸೊ ಈ ರೀತಿ ಟ್ರಾನ್ಸಾಕ್ಷನ್ಸ್ಗಳು. ಓಕೆ, ತೊಗೊಳೋದು ಮತ್ತು ಕೊಡೋದು ಇಷ್ಟೇ ಇರ್ತದೆ, ಇದು ಬಿಟ್ಟರೆ ಮತ್ತು ಬೇರೆ ಏನಿರಲ್ಲ. 13ನೇ ತಾರೀಕು ನೋಡ್ರಿ, ಪೇಯ್ಡ್ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತಕ್ಕಂಥದ್ದು 10,000 ಇಡೀನಿ. ಸಂಡ್ರಿ ಎಕ್ಸ್ಪೆನ್ಸಸ್ ಆಗಿರಲಿ, ಅಡ್ವರ್ಟೈಸ್ಮೆಂಟ್ ಆಗಿರಲಿ, ರೆಂಟ್ ಆಗಿರಲಿ, ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಯು ವಿಲ್ ಮೇಡ್ ಇಟ್ ಹಿಯರ್. ಸೊ ಅದನ್ನು ಫಸ್ಟಿಗೆ ಇಲ್ಲಿ ಬರೆದು ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಏನು ಮಾಡಬೇಕು, ಬರಿಬೇಕು. 200 ರೂಪೀಸು ಈಸಿ ಇದೆ. ಸೊ ನೆಕ್ಸ್ಟು 18ನೇ ತಾರೀಕು ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಬ್ಯಾಂಕಿಗೆ ಏನು ಮಾಡ್ತಾ ಇದ್ವಿ, ನಾವಿಲ್ಲಿ ಡೆಪಾಸಿಟ್ ಮಾಡ್ತಿದ್ವಿ. ಸೊ ಡೆಪಾಸಿಟ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್, ಸಿಂಪಲ್ 5,000. ಮೆನಿ ಟೈಮ್ಸ್ ವಿ ಹ್ಯಾವ್ ಬಿನ್ ಸೀ ದಟ್ಸ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಇದನ್ನು ಆಲ್ರೆಡಿ ನಾವು ತುಂಬ ನೋಡಿದ್ವಿ. ಸೊ 20ನೇ ತಾರೀಕು ಡ್ರೀವ್ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಶನ್ನು ಏನಾದರೂ ಕೂಡ ನೀವು ಡ್ರೀವ್ ಮಾಡಿದರೆ, ಯಾವುದಕ್ಕೆ ಹೇಳಿದರೆ ನೋಡಿ, ಕ್ಯಾಶ್ ಡ್ರೀವ್ ಫಾರ್ ಪರ್ಸ್ನಲ್ ಯೂಸ್. ಐ ಹ್ಯಾವ್ ಬಿನ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ದ ಲಾಸ್ಟ್ ವಿಡಿಯೋ. ಇಟ್ ಮೈಟ್ ಬಿ ಎನ್ ಎ personal, it might be in a household, it might be in a private purpose, whatever the purpose, he removes the cash from the business. That is what we treated as in drawings. ನಾವು ಅದನ್ನು ಏನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ 1,000 ಅಂತಕ್ಕಂಥದ್ದು. ನೆಕ್ಸ್ಟ್ 22nd ಕ್ಯಾಶ್ ಪೇ ಟು ಹರೀಶ್ ಅನ್ನ ಫುಲ್ ಸೆಟಲ್ಮೆಂಟ್ ಆಫ್ 14,700. ಸೊ ವಿ ನೀಡ್ ಟು ಮೇಕ್ ಎ ಪೇಮೆಂಟ್ ಫಾರ್ ಟೋಟಲ್ 30,000 ಫಾರ್ ಹಿಮ್. ಹರೀಶ್ಗೆ ನಾವು 30,000 ಕೊಡಬೇಕಾಗಿತ್ತು, ಬಿಕಾಸ್ ವಿ ಹ್ಯಾವ್ ಬಿನ್ ಪರ್ಚೇಸ್ಡ್ ದ ಸಮ್ ಆಫ್ ದ ಗೂಡ್ಸ್ ಫ್ರಮ್ ದ ಹರೀಶ್. ಸೊ ಇವನ್ ದಟ್ ವಿ ಹ್ಯಾವ್ ಬಿನ್ ಮೇಕ್ ಎ ಪೇಮೆಂಟ್ ಆಫ್ 15,000 ಫಾರ್ ಕ್ಯಾಶ್ ಮುಖಾಂತರ ನಾವು 15,000 ರೂಪಾಯಿ ಆಲ್ರೆಡಿ ಕೊಟ್ಟಿದ್ವಿ. ಅಗೇನ್ ವಿ ನೀಡ್ ಟು ಮೇಕ್ ಎ ಪೇಮೆಂಟ್ ಆಫ್ 15,000 ಕೊಟ್ಟಿದ್ವಲ್ಲ, ಇಲ್ಲಿ ಬರ್ದಿದ್ದೀನಿ ನೋಡಿ. 30,000ದಲ್ಲಿ ಎಷ್ಟು ಕೊಟ್ಟಿದ್ದೀನಿ ನಾನು, 15,000 ರೂಪಾಯಿನ ಕೊಟ್ಟಿದ್ದೀನಿ. ಇನ್ನು ಎಷ್ಟು ಕೊಡಬೇಕಾಗಿರುತ್ತಪ್ಪ ಅಂತ ಹೇಳಂತಂದರೆ ಹರೀಶ್ಗೆ 15,000 ನಾವು ಕೊಡಬೇಕಿತ್ತು. 15,000 ನಾವು ಕೊಡಬೇಕಿತ್ತು. ಆದರೆ ನಾವೇನು ಕೊಟ್ಟಿದ್ವಿ, ಟು ಕ್ಯಾಶ್. ನಮ್ಮ ಕಡೆಯಿಂದ ಕ್ಯಾಶ್ ಹೋಗುತ್ತೆ. ಹೂ ಇಸ್ ರಿಸೀವರ್? ಹರೀಶ್ ಈಸ್ ದ ರಿಸೀವರ್. ಸೊ ಹಾಗಾಗಿ ನಮ್ಮ ಕಡೆಯಿಂದ ಕ್ಯಾಶ್ ಹೋಗುತ್ತಲ್ಲ. ಸೊ ಹರೀಶ್ ಅಕೌಂಟ್ ಡೆಟಾರ್ಸ್ ಟು 15,000 ಅಂತಂತೇಳಿ ಇವ್ನು ಬರ್ಕೋಬೇಕು. ಸೊ ಇವನಿಗೆ ಇದು ಲಾಸ್, ಹೌದಾ? ಇದೇನಿದು ಡಿಸ್ಕೌಂಟ್ ರಿಸೀವ್ಡ್. ನಾವು ಡಿಸ್ಕೌಂಟ್ ರಿಸೀವ್ ತೊಗೊಂಡಾಗ ಟು ಕ್ಯಾಶ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಪೇ ಹಿಮ್, 14,700. 14,700 ರೂಪಾಯಿಗಳನ್ನು ಮಾತ್ರ ನಾವೇನು ಕೊಡ್ತಾ ಇದ್ವಿ. ಸೊ ಹಾಗಿದ್ರೆ 15,000 ರೂಪಾಯಿ ಕೊಡಬೇಕಿತ್ತು, 14,700 ಕೊಡ್ತಾ ಇದ್ವಿ ಅಂದರೆ 300 ರೂಪಾಯಿ ಏನಾಗಿರುತ್ತೆ, ಇದು ಡಿಸ್ಕೌಂಟ್ ಆಗಿದೆ. ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಸೊ ಬೀಯಿಂಗ್ ಕ್ಯಾಶ್ ಪೇಡ್ ಟು ಹರೀಶ್ ವಿತ್ ಡಿಸ್ಕೌಂಟ್ ರಿಸೀವ್ಡ್. ಕ್ಯಾಶ್ ಪೇಡ್ ಟು ಹರೀಶ್ ಇನ್ ಫುಲ್ ಸೆಟಲ್ಮೆಂಟ್ ಅಂತಂತೇಳಿ ಬರೆದು ನೀವೇನು ಮಾಡಬೇಕು, ಬರಿಬೇಕು. ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಹಿಮ್ ಅಂತಂತೇಳಿ ಬರಿಬೇಕು. ಸೊ ಇಷ್ಟು ಬರೆದು ಕೂಡ ನಡೀತದೆ. ಓಕೆ, ನೆಕ್ಸ್ಟ್ 25th ನೋಡೋಣ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ. ಅರ್ಥ ಆಗದಿದ್ದರೆ ಯು ಕ್ಯಾನ್ ರಿವೈಂಡ್ ಇಟ್ ಆ್ಯಂಡ್ ಚೆಕ್ ಇಟ್ ಔಟ್ ಒನ್ಸ್ ಅಗೇನ್. ಸೊ 25ನೇ ತಾರೀಕು ಗೂಡ್ಸ್ ಸೋಲ್ಡ್ ಟು ನಿತೀಶ್. ನಿತೀಶ್ಗೆ ಏನು ಮಾಡ್ತಿದ್ದಾರೆ, ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡ್ತಿದ್ದಾರೆ. ಹೂ ಇಸ್ ರಿಸೀವರ್? ನಿತೀಶ್ ಈಸ್ ದ ರಿಸೀವರ್. ನಿಮ್ಮ ಕಡೆಯಿಂದ ಏನಾಗುತ್ತೆ, ಸೇಲ್ಸ್ ಹೋಗುತ್ತೆ, ಗೂಡ್ಸ್ಗಳು ಹೋಗುತ್ತೆ. ಗೂಡ್ಸ್ ಸೋಲ್ಡ್ ಔಟ್ ಆಗಿದೆ ಅಂದರೆ ಸೇಲ್ಸ್ ಅಂತಂದೇಳಿ ಬರೀಬೇಕು. ನಿತೀಶ್ ಅಕೌಂಟ್ ಡೆಟಾರ್ಸ್ ಟು ಸೇಲ್ಸ್ ಅಕೌಂಟ್ 7,000 ಎರಡು ಕೂಡ. 29th ಇದೆ. 29th ಏನಿದೆ, ರಿಸೀವ್ಡ್ ಕ್ಯಾಶ್ ಫ್ರಮ್ ನಿತೀಶ್ ಆ್ಯಂಡ್ ಡಿಸ್ಕೌಂಟ್ ಅಲೌಡ್. ಸೊ ಹಾಗಿದ್ರೆ ಇಲ್ಲೇ 7,000 ರೂಪಾಯಿ ಕೊಡಬೇಕಿತ್ತು ನಿತೀಶ್, ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇವ್ನಿಗೆ ಏನು ಮಾಡಿದ್ರಿ, ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದ್ರಿ, 7,000 ರೂಪಾಯಿ ಕೊಡಬೇಕಿತ್ತು. ಇವನೇನು ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿದಂಗಿನ ಕ್ಯಾಶ್ ಎಷ್ಟು ಕೊಡ್ತಿದ್ದೀನಿ, ನಮಗೆ 6,800 ರೂಪೀಸ್ ಕೊಡ್ತಿದ್ದೀನಿ. ಈಸ್ ಗಿವಿಂಗ್ ಓನ್ಲಿ ದ 6,800 ರೂಪೀಸ್. ಸೊ ನಾವೇನು ಮಾಡಿದ್ವಿ ಇಲ್ಲಿ, ಡಿಸ್ಕೌಂಟ್ ಅಲೌಡ್ ಹಿಮ್ 200 ರೂಪೀಸ್. ನಾವೇನು ಮಾಡ್ತೀವಿ, ಡಿಸ್ಕೌಂಟ್ ಅಲೌಡ್ ಹಿಮ್ 200 ರೂಪೀಸ್. ಟೋಟಲ್ ಆಗಿ ನಿತೀಶ್ಗೆ ಕೊಡಬೇಕು. ನಿತೀಶ್ಗೆ ಎಷ್ಟು ನಮಗೆ ಕೊಡಬೇಕಿತ್ತು ಅಂತಂದರೆ 7,000 ರೂಪೀಸು ಕೊಡಬೇಕಾಗಿತ್ತು. ನಮಗೆ ಎಷ್ಟು ಕೊಡಬೇಕು, ನಿತೀಶ್ 7,000 ರೂಪೀಸ್ ಹಿ ನೀಡ್ ಟು ಪೇ ಫಾರ್ ಅಸ್. ನಮಗೆ
7,000 ಏನು ಮಾಡಬೇಕಾಗಿತ್ತು, ಕೊಡಬೇಕಾಗಿತ್ತು. ಆದ ಕಾರಣಕ್ಕೆ ಇವ್ನ ಕೈಲಿ ಪೂರ್ತಿ ಕೊಡೋದಾಗಿಲ್ಲ. ನಾವೇ ಏನು ಮಾಡಿದ್ವಿ, ಇವನಿಗೆ ಡಿಸ್ಕೌಂಟನ್ನು 200 ರೂಪೀಸ್ ಏನು ಮಾಡಿದ್ವಿ, ಡಿಸ್ಕೌಂಟನ್ನು ಕೊಟ್ವಿ. ನಾವೇನು ಮಾಡಿದ್ವಿ, ಡಿಸ್ಕೌಂಟನ್ನು ಕೊಟ್ವಿ. ಡಿಸ್ಕೌಂಟ್ ಅಲೌಡ್ ಬೇರೆ, ಡಿಸ್ಕೌಂಟ್ ರಿಸೀವ್ಡ್ ಬೇರೆ. ಹೌದಾ, ನೆನ್ಪಿಟ್ಕೊಳ್ರಿ. ನಾವೀಗ ಆಲ್ರೆಡಿ ಈ ಹರೀಶ್ ಅವರ ಲೆಕ್ಕದಲ್ಲಿ ಏನು ಮಾಡಿದ್ವಿ, ಡಿಸ್ಕೌಂಟ್ ರಿಸೀವ್ಡ್ ತೊಗೊಂಡಿದ್ವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಇವ್ನಿಗೆ ಏನು ಮಾಡಿದ್ವಿ, ಡಿಸ್ಕೌಂಟನ್ನು ಅಲೋಡ್ ಮಾಡಿದ್ವಿ. ಅಂದರೆ ಡಿಸ್ಕೌಂಟನ್ನು ನಾವು ಕೊಟ್ವಿ ಇವನಿಗೆ ಅಂತಂಥದ್ದು. ಡಿಸ್ಕೌಂಟು ನಾವು ಕೊಟ್ಟಾಗ ಏನಾಗುತ್ತೆ, ಈ ಟ್ರಾನ್ಸಾಕ್ಷನ್ನು ಕ್ಯಾಶ್ ಅಕೌಂಟ್ ಅಡ್ರೆಸ್ಟು. ಇದು ಕ್ಯಾಶ್ ಮುಖಾಂತರ ಕೊಟ್ಟಾಗ ಕ್ಯಾಶ್ ಅಕೌಂಟ್ ಆಗಿರುತ್ತೆ, ಚೆಕ್ ಕೊಟ್ರಿಗಿನ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಇಲ್ಲಿ ಡಿಸ್ಕೌಂಟ್ ಅಲೌಡ್ ಇರುತ್ತದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿಸ್ಕೌಂಟ್ ಅಲೌಡ್ ಇರ್ತದೆ. ಡಿಸ್ಕೌಂಟ್ ರಿಸೀವ್ಡ್ ಯಾವಾಗಲೂ ಕೂಡ ಕೆಳಗಡೆ ಬರುತ್ತೆ, ಡಿಸ್ಕೌಂಟ್ ಅಲೌಡ್ ಯಾವಾಗಲೂ ಕೂಡ ಮೇಲಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಟು ನಿತೀಶ್ ಅಕೌಂಟು 7,000ಗೆ ಏನಾಯಿತು, ಈಕ್ವಲ್ ಆಯಿತು ಅಂತಕ್ಕಂಥದ್ದು. ಲಾಸ್ಟ್ ಒನ್ ಆ್ಯಂಡ್ ಓನ್ಲಿ ಟ್ರಾನ್ಸಾಕ್ಷನ್ ಈಸ್ ದಟ್ ರೆಂಟ್ ಪೇಡು ಏನೇ ಪೇಡ್ ಮಾಡಲಿ, ರೆಂಟ್ ಅಕೌಂಟ್ ಅಡ್ರೆಸ್ ಟು ದ ಕ್ಯಾಶ್ ಅಕೌಂಟ್. ಟೋಟಲ್ 1,500 ಇದೆ. ಸೊ ಇದಿಷ್ಟು ನಿಮಗೆ ಇಲ್ಲಿಗೆ ಈ ಪ್ರಾಬ್ಲಮ್ಮು ಮುಗಿಯುತ್ತೆ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ನೋಡಿ, 10 ನಿಮಿಷದಲ್ಲಿ ನಾನೇನು ಮಾಡಿದರೆ 10 ರಿಂದ 12 ಅಡ್ಜಸ್ಟ್ಮೆಂಟ್ ಇರ್ತಕ್ಕಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀನಿ. ಸೊ ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಮೆಜಾರಿಟಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಬರ್ತಕ್ಕಂತಹ ಪ್ರಾಬ್ಲಮ್ಸ್ಗಳು ಹೆಂಗಿರುತ್ತೆ ಅಂದ್ರಿಗಿನ, ಇಟ್ ಈಸ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ಜರ್ನಲ್ ಎಂಟ್ರಿನೇ ಆಗಿರುತ್ತೆ. ಆ ಜರ್ನಲ್ ಎಂಟ್ರಿಯಲ್ಲಿ ಸ್ಪೆಷಲ್ಲಾಗಿ ನಾನು ಸೆಲೆಕ್ಟ್ ಮಾಡಿ ನಿಮಗೇನು ಮಾಡ್ತೀನಿ, ಆ ಜರ್ನಲ್ ಎಂಟ್ರೀಸ್ಗಳನ್ನು ಹೇಳ್ತೀನಿ. ಸೆಲೆಕ್ಟೆಡ್ ಮಾಡಿರ್ತಕ್ಕಂಥದ್ದು, ಕನ್ಫ್ಯೂಷನ್ ಆಗಬಾರ್ದು. ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಇರ್ತಕ್ಕಂತಹ ಒಂದೊಂದು ಜರ್ನಲ್ ಎಂಟ್ರೀಸ್ಗಳನ್ನು ಏನು ಮಾಡ್ತೀನಿ, ನಾನು ನಿಮಗೆ ಅದನ್ನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾವೆಲ್ಲರೂ ಕೂಡ ಏನು ಮಾಡೋಣ, ತಿಳಿಸೋಣ. ಸೊ ಹಾಗಿದ್ರೆ ಇದಿಷ್ಟು ಟೋಟಲ್ ಮಾಡಿ, ಇಲ್ಲಿರ್ತಕ್ಕಂಥದ್ದು ಎಲ್ಲದನ್ನು ಅಷ್ಟು ಟೋಟಲ್ ಮಾಡಿ. ಈ ಟೋಟಲ್ ಮಾಡಿದ್ದನ್ನು ಏನು ಮಾಡಿ, ನೀವು ನನಗೆ ಕಾಮೆಂಟಲ್ಲಿ ಸೆಕೆಂಡ್ ಆನ್ಸರ್ ಅಂತಂತ ಹೇಳಿ ಬರೀಬೇಕು. ಫಸ್ಟ್ ಆನ್ಸರ್ದು ಟೋಟಲ್ಲು, ಸೆಕೆಂಡ್ ಆನ್ಸರ್ದು ಟೋಟಲ್ ಅಂತ ಹೇಳಿ ಮಾಡಿ ನಮಗೆ ಬರೆದ್ರೆ, ಸೊ ನೀವು ಈ ಎಲ್ಲ ವೀಡಿಯೋ ನೋಡಿದ್ದಕ್ಕೂ ಕೂಡ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಸೊ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡೋಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಗಬೇಕು ಅಂತ ಹೇಳಂತಂದರೆ, ತಾವೆಲ್ಲರೂ ಕೂಡ ನಮ್ಮ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡೋದ್ರ ಮೂಲಕ ನೀವು ಇನ್ನೊಬ್ಬರಿಗೆ ತಿಳಿಸೋದ್ರಿಂದ ನಮಗೆ ಅತಿ ಹೆಚ್ಚು ಒಂದು ಮೋಟಿವೇಶನ್ಗಳು ಸಿಗುತ್ತೆ. ಸೊ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.